ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಇಲ್ಲಿ ನಾನು ಬೆಂಡೆಕಾಯಿನ ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಇದನ್ನು ಎಣ್ಣೆ ಏನೂ ಹಾಕದೆ ಬರೀ ಫ್ರೈ ಮಾಡ್ಕೋಬೇಕು. ಹಾಗೆ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಇದು ಫ್ರೈ ಮಾಡ್ಕೊಳ್ಳೋವಂಥ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸಾಂಬಾರಿಗೆ ಏನು ಬೇಕು ಅಂತ. ಇಲ್ಲಿ ಸಣ್ಣ ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಬೇಳೆ ಸಾಂಬಾರು ಪೌಡ್ರ್ ತೊಗೊಂಡಿದ್ದೀನಿ. 5 ಟೊಮೆಟೊ ಹಾಕಿದ್ದೀನಿ. 2 ಈರುಳ್ಳಿ ಹಾಕಿದ್ದೀನಿ. ಇಷ್ಟು ಹುಳಿಗೆ ಸಾಕು. ಹುಳಿ ಚೆನ್ನಾಗಿದ್ದರೆ ಬೆಂಡೆಕಾಯಿ ಸಾಂಬಾರು ಚೆನ್ನಾಗಿ ಬರುತ್ತೆ ಅಂತ. ಇದು ಮಸಾಲೆ ರೆಡಿಯಾಗಿದೆ. ಬೆಂಡೆಕಾಯಿ ಹುರಿದಿದೆಯಾ ಅಂತ ನೋಡೋಣ. ಬೆಂಡೆಕಾಯಿ ಚೆನ್ನಾಗಿ ಹುರಿದಿದ್ದೀನಿ. ಅಂದರೆ ಅದು ಲೋಳೆ ಬರಬಾರ್ದು ಅನ್ನೋಕ್ಕೋಸ್ಕರ ಚೆನ್ನಾಗಿ ಹುರಿಬೇಕು. ನೋಡಿ ಆ ಥರ ಬ್ಲ್ಯಾಕ್ ಆಗಬೇಕು ಮೇಲ್ಗಡೆ ಸ್ವಲ್ಪ. ಹಾಗಾಗಿ ಹುರಿದಿದೆ ಅಂತ ಅರ್ಥ. ನೆಕ್ಸ್ಟು ಇದಕ್ಕೆ ಒಂದು ಪಾತ್ರೆ ತೊಗೊಂಡು ಒಂದು ಅರ್ಧ ಈರುಳ್ಳಿನ ಉದ್ದುದ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. 1 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಇದನ್ನು ಹಾಕಿದ್ಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬೆಂಡೆಕಾಯಿ ಹಾಕ್ಕೋಬೇಕು. ಈರುಳ್ಳಿ ನೋಡಿ ಬ್ರೌನ್ ಕಲರ್ ಆಗಿದೆ. ಈಗ ಬೆಂಡೆಕಾಯಿ ಹಾಕೊಳ್ಳೋಣ. ಬೆಂಡೆಕಾಯಿನ ಸ್ವಲ್ಪ ಫ್ರೈ ಆಗಬೇಕು. ಮುಂಚೆ ಚೆನ್ನಾಗಿ ಫ್ರೈ ಮಾಡಿದ್ದೀವಿ ಬರೀ ಹಾಗೇ. ಬಟ್ ಇದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಆಗಬೇಕು. ಒಂದು 2 ಮಿನಿಟ್ಸ್ ಅಷ್ಟೇ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಆ್ಯಡ್ ಮಾಡಬೇಕು. ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಆ ಮಸಾಲೆನ ಹಾಕಬೇಕು. ಹಾಕಿದ್ಮೇಲೆ ನಿಮಗೆ ಎಷ್ಟು ಹದ ಬೇಕು ಅಷ್ಟು ತೆಳು ಬೇಕು ಅಂದರೆ ತೆಳು ಮಾಡ್ಕೊಳ್ಳಿ. ಇಲ್ಲ ಗಟ್ಟಿ ಇರಲಿ ಅಂದರೆ ಗಟ್ಟಿಗೆ ಇದ್ದರೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ, ತಿನ್ಬೋದು. ನಾವಿಲ್ಲಿ ಮುದ್ದೆ ಅನ್ನ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಮನೇಲಿ ನಮ್ಮ ಅತ್ತೆ ಮಾವ ಎಲ್ಲ ಇರೋದ್ರಿಂದ ಅವರೆಲ್ಲ ಮುದ್ದೆ ಕೇಳ್ತಾರೆ ಅನ್ನೋಕ್ಕೋಸ್ಕರ ಮುದ್ದೆ ಮಾಡಿದ್ದೀನಿ, ಅನ್ನ ಮಾಡಿದ್ದೀನಿ. ಸೊ ಹಾಗಾಗಿ ಮುದ್ದೆಗೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರೋಣ. ಸೊ ಮೀಡಿಯಮ್ ನೋಡಿಕೊಂಡು ತೆಳು ಮಾಡ್ಕೊಳ್ಳಿ. ಇದು ತುಂಬ ಗಟ್ಟಿ ಆಯಿತು ಅಂತ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ಜಾಸ್ತಿ. ಇಲ್ಲಿ ಮಳ್ತಾ ಇದೆ ಅನ್ನೋಂಗೆ ಉಪ್ಪು ಹಾಕಬೇಕು. ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಒಂದು 10 ಮಿನಿಟ್ಸ್ ಮಳ್ಳದ್ಮೇಲೆ ಆಗಿದೆ ಅಂತ ಅರ್ಥ. ನಾನು ಇಲ್ಲಿ ಕೊನೆಯಲ್ಲಿ ತುಪ್ಪ ಹಾಕ್ತೀನಿ 1 ಸ್ಪೂನು. ಏನಕ್ಕೆಂದರೆ ರುಚಿ ಚೆನ್ನಾಗಿರುತ್ತೆ ಅಂತ. ಹಾಕಿ ನೋಡಿ ಒಂದು ಸಲ ಸಾಂಬಾರಿಗೆ. ಫ್ಲೇವರ್ ಚೆನ್ನಾಗಿರುತ್ತೆ. ನಮ್ಗೆ ಆರೋಗ್ಯಕ್ಕೂ ಒಳ್ಳೆಯದಲ್ವ ತುಪ್ಪ ಯೂಸ್ ಮಾಡೋದ್ರಿಂದ. ಸೊ ಹಾಗಾಗಿ ನಾನು ಯೂಸ್ ಮಾಡ್ತೀನಿ. ಇಲ್ಲಿಗೆ ಈ ಸಾಂಬಾರು ರೆಡಿ ಇದೆ. ನೀವು ಏನಕ್ಕೆ ಬೇಕಾದ್ರೂ ತಿನ್ಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ.